ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ಮಕ್ತಾಂಪುರ್ ಬಡಾವಣೆಯಲ್ಲಿ ಅದ್ದೂರಿಯಾಗಿ ಜರುಗಿದ ರೇವಣಸಿದ್ದೇಶ್ವರ ಜಾತ್ರೆ ಉತ್ಸವ. ರೈತರಿಗೆ ಶಾಶ್ವತ ಬೆಲೆ ನೀಡುವಂತೆ ಮಾಜಿ ಎಪಿಎಂಸಿ ಅಧ್ಯಕ್ಷ ಅವ್ವಣ್ಣ ಮ್ಯಾಕೇರಿ ಒತ್ತಾಯ. ಇದೀಗ ವಾರ್ತೆಗಳ ವಿವರ. ಕಲಬುರಗಿ ನಗರದ ಮಕ್ತಾಂಪುರ್ ಗದ್ದಿಗೆ ಮಠದ ರೇವಣಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತ ಶ್ರೀ ಚರಲಿಂಗ ಮಹಾಸ್ವಾಮೀಜಿಗಳ ನೇತೃತ್ವದಲ್ಲಿ ಹಮ್ಮಿಕೊಂಡಿರುವ ಶ್ರೀ ರೇವಣಸಿದ್ದೇಶ್ವರ ಜಾತ್ರಾ ಮಹೋತ್ಸವ, ಸಮಾಜ ಸಂಜೀವಿನಿ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಶ್ರೀ ಯಡಿಯೂರು ಸಿದ್ದಲಿಂಗೇಶ್ವರ ಪುರಾಣ ಕಾರ್ಯಕ್ರಮದಲ್ಲಿ ಹಾಗೂ ಬಸವ ಬುತ್ತಿ ಅರ್ಪಣೆ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ಕಲಬುರಗಿ ನಗರದ ಮಕ್ತಾಂಪುರ್ ಗದ್ದಿಗೆ ಮಠದಲ್ಲಿ ರೇವಣಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತ ಶ್ರೀ ಚರಲಿಂಗ ಮಹಾಸ್ವಾಮೀಜಿ ನೇತೃತ್ವದಲ್ಲಿ ಹಮ್ಮಿಕೊಂಡಿರುವ ಶ್ರೀ ರೇವಣಸಿದ್ದೇಶ್ವರ ಜಾತ್ರಾ ಮಹೋತ್ಸವ, ಸಮಾಜ ಸಂಜೀವಿನಿ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಶ್ರೀ ಯಡಿಯೂರು ಸಿದ್ದಲಿಂಗೇಶ್ವರ ಪುರಾಣ ಕಾರ್ಯಕ್ರಮದಲ್ಲಿ ಹಾಗೂ ಬಸವ ಬುತ್ತಿ ಅರ್ಪಣೆ ಸಮಾರಂಭವು ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ನಗರದ ಸರಫ್ ಬಜಾರ್ನಿಂದ ಗದ್ದಿಗೆ ಮಠದವರೆಗೆ ಮುತ್ತೈದೆಯರಿಂದ ಬಸವ ಬುತ್ತಿ ಮೆರವಣಿಗೆ ಜರುಗಿತು. ಈ ವೇಳೆ ಮಾತನಾಡಿದ ಗದ್ದಿಗೆ ಮಠದ ಚರಲಿಂಗ ಶ್ರೀಗಳು, ರೇವಣಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತ ಹಮ್ಮಿಕೊಂಡಿದ್ದ ಶ್ರೀ ರೇವಣಸಿದ್ದೇಶ್ವರ ಜಾತ್ರಾ ಮಹೋತ್ಸವ, ಸಮಾಜ ಸಂಜೀವಿನಿ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಶ್ರೀ ಯಡಿಯೂರು ಸಿದ್ದಲಿಂಗೇಶ್ವರ ಪುರಾಣ ಕಾರ್ಯಕ್ರಮ ಹಾಗೂ ಬಸವ ಬುತ್ತಿ ಅರ್ಪಣೆ ಸಮಾರಂಭವು ಭಕ್ತರ ಸಹಕಾರದೊಂದಿಗೆ ಅದ್ದೂರಿಯಾಗಿ ಜರುಗಿತು ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಲಬುರಗಿಯ ಗದ್ದಿಗೆ ಮಠದ ಕರ್ತೃ ರೇವಣಸಿದ್ದೇಶ್ವರರ ಜಾತ್ರಾ ಮಹೋತ್ಸವದ ಅಂಗವಾಗಿ ಯಡಿಯೂರು ಸಿದ್ದಲಿಂಗೇಶ್ವರ ಪುರಾಣ ಹಾಗೂ ಸಮಾಜ ಸಂಜೀವಿನಿ ಪ್ರಶಸ್ತಿ ಪ್ರದಾನದ ಅಂಗವಾಗಿ ಇವತ್ತಿನ ವಿಶೇಷವಾಗಿರುವಂತಹದ್ದು ಬಸವ ಬುತ್ತಿ ಕಾರ್ಯಕ್ರಮ. ಬಸವ ಬುತ್ತಿ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಗದ್ದಿಗೆ ಮಠದ ತಾಯಂದಿರು ಕೂಡಿಕೊಂಡು ವಿಶೇಷವಾಗಿರುವಂತಹ ಮೆರವಣಿಗೆಯ ಮೂಲಕವಾಗಿ ನಮ್ಮ ಗದ್ದಿಗೆ ಮಠಕ್ಕೆ ಸುಮಾರು 1,000-2,000 ರೊಟ್ಟಿಗಳನ್ನು ಮಾಡಿಕೊಂಡು ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಗದ್ದಿಗೆ ಮಠದ ಒಂದು ಜಾತ್ರಾ ಮಹೋತ್ಸವ ಅಂತಂದರೆ ಹಾನಗಲ ಕುಮಾರ ಮಹಾಸ್ವಾಮಿಗಳವರ ಒಂದು ಹೆಸರಿನ ಮೇಲೆ ಸಮಾಜ ಸಂಜೀವಿನಿ ಪ್ರಶಸ್ತಿಯನ್ನು ಕೊಡುವುದರ ಮೂಲಕ, ಅದೇ ರೀತಿಯಾಗಿ ನಮ್ಮ ಗದ್ದಿಗೆ ಮಠದ ಜಾತ್ರಾ ಮಹೋತ್ಸವ ಅಂತಂದ್ರೆ ಅದು ಹೋಳಿಗೆಯ ಜಾತ್ರೆ ಅನ್ನುವ ರೀತಿಯೊಳಗೆ ನಮ್ಮೆಲ್ಲ ಗದ್ದಿಗೆ ಮಠದ ಸಕಲ ಸದ್ಭಕ್ತರು ಮಾಡಿಕೊಡ್ತಾ ಬಂದಿದ್ದಾರೆ. ಅವರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸುತ್ತಾ, ಇದೇ ರೀತಿಯಾಗಿ ನಮ್ಮ ಗದ್ದಿಗೆ ಮಠ ಯಾವಾಗಲೂ ಸಹಿತ ಸಮಾಜಕ್ಕಾಗಿ, ಸಮಾಜದ ಒಳಿತಿಗಾಗಿ ಕೆಲಸವನ್ನು ಮಾಡ್ಕೊತ ಬಂದಿದೆ. ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಡಬೇಕು ಅಂತ ತಿಳ್ಕೊಂಡು ಮಠ ಮತ್ತು ಮಠದ ಸಕಲ ಸದ್ಭಕ್ತರು ಯಾವಾಗಲೂ ಸಹಿತ ಕಂಕಣಬದ್ಧರಾಗಿ ನಿಂತುಕೊಂಡು ಈ ಒಂದು ಜಾತ್ರಾ ಮಹೋತ್ಸವವನ್ನು ಯಶಸ್ವಿಯನ್ನಾಗಿ ಮಾಡಿಕೊಡ್ತಾ ಇದ್ದಾರೆ. ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಬಳಿಕ ಮಾತನಾಡಿದ ಶರಣು ಪಪ್ಪ ಅವರು, ಮಕ್ತಾಂಪುರ್ ಗದ್ದಿಗೆ ಮಠದ ರೇವಣಸಿದ್ದೇಶ್ವರ ಜಾತ್ರಾ ಮಹೋತ್ಸವವು ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತಿದ್ದು, ಜಾತ್ರಾ ಉತ್ಸವಕ್ಕೆ ಭಕ್ತರ ದಂಡು ಹರಿದು ಬರುವ ಮೂಲಕ ದೇವರ ಕೃಪೆಗೆ ಪಾತ್ರರಾದರು ಎಂದು ಹೇಳಿದರು. ಮಹೋತ್ಸವದ ಅಂಗವಾಗಿ ಮಠದಲ್ಲಿ ಸುಮಾರು 15 ದಿವಸಗಳ ಒಂದು ಪ್ರವಚನ ಹಮ್ಮಿಕೊಳ್ಳಲಾಗಿದೆ. ಹಾಗೂ ಈ ಒಂದು ಸಂದರ್ಭದಲ್ಲಿ ಸಮಾಜ ಸಂಜೀವಿನಿ ಒಂದು ಪ್ರಶಸ್ತಿ ಕೂಡ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ
ಈ ಸಮಾಜ ಸಂಜೀವನಿ ಪ್ರಶಸ್ತಿ ನೀಡಲಾಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ 15 ದಿವಸಗಳ ಒಂದು ವಿಶೇಷವಾಗಿ ಇರುವಂಥ ಕಾರ್ಯಕ್ರಮಗಳಲ್ಲಿ ಇವತ್ತಿನ ದಿವಸ ಬಸವ ಬುತ್ತಿ ಒಂದು ತಾಯಂದಿರು ಇವತ್ತು ನಮ್ಮ ಗದ್ದಿಗೆ ಮಠದ ಕರ್ತೃ ಹಾಗೂ ನಮ್ಮ ಚರಲಿಂಗ ಮಹಾಸ್ವಾಮಿಗಳ ಪಾದಗಳಿಗೆ ಅರ್ಪಿಸಿ ಇವತ್ತು ಬಸವೇಶ್ವರ ಒಂದು ದೇವಸ್ಥಾನದಿಂದ ಸುಮಾರು ಅಂದರೆ ಸೂಪರ್ ಮಾರ್ಕೆಟು, ಕಪಡ ಬಜಾರ್ ಹಾಗೂ ತಹಸೀಲ್ ಆಫೀಸಿಂದ ಮೆರವಣಿಗೆ ಮೂಲಕ ಇವತ್ತಿನ ದಿವಸ ಎಲ್ಲ ತಾಯಂದಿರು ಬಸವ ಬುತ್ತಿಯನ್ನು ನಮ್ಮ ಗದ್ದಿಗೆ ಮಠದ ಚರಲಿಂಗ ಮಹಾಸ್ವಾಮಿಗಳ ಒಂದು ಪಾದಗಳಿಗೆ ಅರಿಸಿ ಇವತ್ತಿನ ದಿನ ಒಂದು ಒಳ್ಳೆಯ ರೀತಿಯಿಂದ ಒಂದು ಸಂಸ್ಕಾರವನ್ನು ಮೆರೆತಿದ್ದಾರೆ. ಎಲ್ಲ ನನ್ನ ಅಕ್ಕ ತಂಗಿರಿ ತಾಯಂದಿರಿಗೆ ಹಾಗೂ ಮುದ್ದು ಮಕ್ಕಳಿಗೆ ಇವತ್ತಿನ ದಿವಸ ಏನು ಒಂದು ಹುಮ್ಮಸ್ಸದಿಂದ ಮೆರವಣಿಗೆಯಲ್ಲಿ ಎಲ್ಲರೂ ಪಾಲ್ಗೊಂಡಿದ್ದಾರೆ. ಗದ್ದಿಗೆ ಮಠ ಹಾಗೂ ನನ್ನ ವತಿಯಿಂದ ಎಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಒಂದು ಧನ್ಯವಾದ ಹೇಳ್ತಾ, ಇದೇ ರೀತಿ ತಾವು ಈ ಒಂದು ನಮ್ಮ ಭಾರತದ ಸಂಸ್ಕಾರ ಉಳಿಸಬೇಕು ಅಂತಂದರೆ ನೀವೆಲ್ಲ ಇದೇ ರೀತಿಯಾಗಿ ಪುರಾಣ ಪುಣ್ಯಕಥೆಗಳಲ್ಲಿ ಭಾಗವಹಿಸಬೇಕು. ಒಂದು ಸನಾತನ ಒಂದು ಏನು ನಮ್ಮ ಒಂದು ಧರ್ಮ ಇದೆ, ಆ ಧರ್ಮ ಉಳಿಬೇಕಂದ್ರೆ ತಮ್ಮೆಲ್ಲರ ಒಂದು ಏನು ಕೊಡುಗೆ ಇದೆ, ಇದು ಇದೇ ರೀತಿಯಾಗಿ ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಬರುವಂತೆ ತಾವೆಲ್ಲರೂ ಮಾಡ್ತಾಯಿದ್ದೀರಿ. ಇದೇ ರೀತಿಯಾಗಿ ಮುಂದುವರಿದಂತ ನಾನು ಕೇಳ್ಕೊಳ್ತಾ ಸಮಾರಂಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಗದ್ದಿಗೆ ಮಠದ ವತಿಯಿಂದ ಸಮಾಜ ಸಂಜೀವಿನಿ ಪ್ರಶಸ್ತಿ ಪ್ರದಾನ ಮಾಡುವ ಮೂಲಕ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳು, ರಾಜಟೇಶ್ವರ ದೇವರು, ಶ್ರೀಧರ್ ರತ್ನಗಿರಿ, ಸುರೇಶ್ ರಂಗದಾಳ್, ಚಂದ್ರಕಾಂತ್ ಕುಂಸಿ, ಸುರೇಶ್ ನವಲೆ, ಸತೀಶ್ ಅಷ್ಟಗೀಕರ್, ಮಹಾದೇವ್ ಕಪ್ಪನೂರ್, ಮಲ್ಲಿನಾಥ್ ಪಾಟೀಲ್ ಕಾಳಗಿ, ಚಂದ್ರಕಾಂತ್ ಡಂಬಾಳ್, ಶಿವಂ ಉದನೂರ್, ಸಚಿನ್ ನಂದ್ಯಾಳ್, ನಾನಾಗೌಡ, ಸಂಗಣ್ಣ ಉದನೂರ್, ಶಿವಲಿಂಗಪ್ಪ ಕಿಣಿಗಿ, ಶರಣಪ್ಪ ಜೀವಣಗಿ ಸೇರಿದಂತೆ ಬಡಾವಣೆಯ ಮುಖಂಡರು, ರೇವಣಸಿದ್ದೇಶ್ವರ ಅಕ್ಕನ ಬಳಗ ಮಹಿಳಾ ಮುಖಂಡರು ಸೇರಿದಂತೆ ಅನೇಕರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಶಾಶ್ವತವಾಗಿ ರೈತರಿಗೆ ಸ್ಪರ್ಧಾತ್ಮಕ ಬೆಲೆ ಸಿಗಲು ಸರ್ಕಾರ ನೆರವಿಗೆ ಬರಬೇಕು ಎಂದು ಎಪಿಎಂಸಿ ಮಾಜಿ ಅಧ್ಯಕ್ಷರು ಹಾಗೂ ಬಿಜೆಪಿ ಮುಖಂಡರಾದ ಅವ್ವಣ್ಣ ಮ್ಯಾಕೇರಿಯವರು ಒತ್ತಾಯಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ರೈತರು ತಾವು ಬೆಳೆದಿರುವ ಬೆಳೆಗೆ ಸ್ಪರ್ಧಾತ್ಮಕ ಬೆಲೆ ಸಿಗದೇ ಇರುವ ಸಂದರ್ಭದಲ್ಲಿ ಕೃಷಿ ಮಾರಾಟ ಇಲಾಖೆಯ ಅಡಮಾನ ಸಾಲ ಯೋಜನೆ ಲಾಭ ಪಡೆಯುವಂತೆ ಸಲಹೆ ನೀಡಿದ ಅವರು, ಸರ್ಕಾರ ಯೋಜನೆ ಸಮರ್ಪಕ ಅನುಷ್ಠಾನಕ್ಕಾಗಿ ಜಿಲ್ಲೆಯಲ್ಲಿ 50 ವೇರ್ ಹೌಸ್ಗಳು ಮತ್ತು 32 ಕೋಲ್ಡ್ ಸ್ಟೋರೇಜ್ಗಳ ನಿರ್ಮಾಣಕ್ಕಾಗಿ 2025-2026ನೇ ಸಾಲಿನ ಬಜೆಟ್ನಲ್ಲಿ
ಕಲಬುರಗಿ ಜಿಲ್ಲೆಗೆ 270 ಕೋಟಿ ಅನುದಾನ ಬಿಡುಗಡೆ ಮಾಡುವಂತೆ ಆಗ್ರಹಿಸುತ್ತೇವೆ ಎಂದು ಒತ್ತಾಯಿಸಿದರು. ತಮಗೆಲ್ಲ ತಿಳಿದಿರುವಂತೆ ಏನು ರೈತ ಹಲವಾರು ಇವತ್ತಿನ ದಿವಸ ಅತಿವೃಷ್ಟಿ, ಅನಾವೃಷ್ಟಿ, ವಿದ್ಯುತ್ ಶಕ್ತಿ ಕೊರತೆ, ಕಳಪೆ ಬೀಜ ಇನ್ನಿತರ ಇವೆಲ್ಲ ಸವಾಲುಗಳನ್ನು ಮೆಟ್ಟಿ ತಾನು ಬೆಳೆದಿರುವಂಥ ಬೆಳೆಗಳಿಗೆ ಒಂದು ಸ್ಪರ್ಧಾತ್ಮಕ ಬೆಲೆಯನ್ನು ಸಿಗಬೇಕು, ಆ ಮೂಲಕ ತಾನು ಒಂದು ಸ್ವಾವಲಂಬಿಯಾಗಿ ಬದುಕಬೇಕೆನ್ನುವಂಥ ದೂರದೃಷ್ಟಿನಿಟ್ಕೊಂಡು ರೈತ ಹಲವಾರು ಹೋರಾಟಗಳ ಮಧ್ಯೆ ಇವತ್ತು ಕೃಷಿಯನ್ನು ಮಾಡ್ತಾನೆ. ಅದನ್ನು ನಂಬಿಕೊಂಡಂಥ ಒಬ್ಬ ರೈತರಿಗೆ ಇಂದಿನ ದಿನಗಳಲ್ಲಿ ಸ್ಪರ್ಧಾತ್ಮಕವಾದಂಥ ಬೆಲೆ ಸಿಗದೆ ಅವ ಕಂಗಾಲಾಗಿರುವುದು ತಮಗೆಲ್ಲ ಗೊತ್ತಿರೋ ವಿಷಯ. ಆದ್ದರಿಂದ ಏನು ವಿಶೇಷವಾಗಿ ಈ ತೊಗರಿ ಇನ್ನಿತರ ಬೆಳೆಗಳ ಬೆಳೆದಂಥ ರೈತರಿಗೆ ನಮ್ಮ ಒಂದು ವಿನಂತಿ ಏನದಂದ್ರೆ, ಏನು ಎಲ್ಲರೂ ಫಾರ್ ಎಕ್ಸಾಂಪಲ್ ತೊಗರಿ ಬೆಳೆದವರು ಅಂತೇಳಿ ತೊಗರಿ ಬೆಳೆಗಾರರು ಈ ಡಿಸೆಂಬರ್, ಜನವರಿ, ನವಂಬರ್ ಎಂಡ್ ಹಿಡ್ಕೊಂಡು ಡಿಸೆಂಬರ್, ಜನವರಿ, ಫೆಬ್ರವರಿ ಈ ಮಂತ್ವರೆಗೆ ಅಥವಾ ಮಾರ್ಚ್ ತನಕ ಕೂಡ ಏನು ಅವ್ರು ಬೆಳೆದಂಥ ಉತ್ಪನ್ನಗಳು ಒಂದೇ ಸಲ ಅವರು ಮಾರುಕಟ್ಟೆಗೆ ಇವತ್ತು ಪೂರೈಕೆ ಮಾಡೋದ್ರಿಂದ ಅವರಿಗೆ ಆ ಒಂದು ಪೂರೈಕೆ ಜಾಸ್ತಿ ಆಗಿರೋದ್ರಿಂದ ಬೇಡಿಕೆ ಕಡಿಮೆ ಆಗಿ ಬೆಲೆ ದಿಢೀರ್ನೇ ಇವತ್ತಿನ ದಿವಸ ಕಡಿಮೆ ಆಗಿ ಅವರು ಅತಂತಕ ಸ್ಥಿತಿಯಲ್ಲಿ ಇರ್ತಾರೆ. ಆದ್ದರಿಂದ ಇವತ್ತಿನ ದಿವಸ ಇದಕ್ಕೆ ಪೂರಕವಾಗಿ ಸರ್ಕಾರ ಹಲವಾರು ಯೋಜನೆಗಳು ತೆಗೆದುಕೊಂಡು ಬಂದಿದ್ದಾರೆ. ಯಾವ ರೀತಿಯಾಗಿ ಅಂದ್ರೆ, ಏನು ಸರ್ಕಾರ ಮೊದಲು ಈ ಒಂದು ಪ್ರೊಡಕ್ಷನ್ಗೇನು ಎಷ್ಟು ಎಂಟರ್ಟೈನ್ ಮಾಡ್ತಿತ್ತು, ಮಾರ್ಕೆಟಿಂಗ್ನು ಕೂಡ ಅಷ್ಟೇ ಎಂಟರ್ಟೈನ್ ಮಾಡೋದೇ ಇರುವುದು ಒಂದು ದುರದೃಷ್ಟಕರ. ಮೀನ್ವೈಲ್ ಆದರೂ ಕೂಡ ಇವತ್ತಿನ ದಿವಸ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯವರು ಈ ರೀತಿಯಾಗಿ ಬೆಳೆದಂಥ ರೈತರಿಗೆ, ಫಾರ್ ಎಕ್ಸಾಂಪಲ್ ಒಬ್ಬ ರೈತ ಇರ್ತಾರೆ, ಒಂದು 10 ಚೀಲ ತೊಗರಿ ಬೆಳಿತಾನೆ. 10 ಚೀಲ ತೊಗರಿ ಬೆಳೆದ್ರೆ ಆ ರೈತಗೆ ಅವಶ್ಯಕತೆ ಇರೋದು ಬರೀ 20-30 ಸಾವಿರ ರೂಪಾಯಿ ಇರ್ತದೆ. ಆ 20-30 ಸಾವಿರ ರೂಪಾಯಿ ಸಲಗೆ ಬಂದಿ ರೇಟಿಗೆ ಮಾರಿಬಿಡ್ತಾನೆ. ಹಿಂಗಾಗೋದ್ರಿಂದ ಪೂರ ಲಾಸ್ ಅನುಭವಿಸ್ತಾನೆ. ಆದ್ದರಿಂದ ನಮ್ಮ ವಿನಂತಿ ರೈತರಿಗೆ ಏನದಪ್ಪ ಅಂದ್ರೆ, ತಾವು ಬೆಳೆದಂಥ ಬೆಳೆಗಳಿಗೆ ಏನು ಸೂಕ್ತವಾದಂಥ ಬೆಲೆ ಸಿಗಬೇಕಪ್ಪ ಅಂದ್ರೆ ಈ APMCಯಲ್ಲಿ ಅಡಮಾನ ಸಾಲ ಯೋಜನೆ ಅಂತಿದೆ. ಈ ಅಡಮಾನ ಸಾಲ ಯೋಜನೆಯ ಏನಂದರೆ, ಪ್ರತಿಯೊಬ್ಬ ರೈತರಿಗೆ ಕನಿಷ್ಠ 2 ಲಕ್ಷ, ಗರಿಷ್ಠ 2 ಲಕ್ಷವರೆಗೆ ಒಂದು 3 ತಿಂಗಳವರೆಗೆ ಬಡ್ಡಿ ರಹಿತವಾಗಿ ಸಾಲ ಕೊಡ್ತಾರೆ. ಈ ಸಾಲ ಹೆಂಗೆ ಕೊಡ್ತಾರಪ್ಪ ಅಂದ್ರೆ, ರೈತರು ತಾವು ಬೆಳೆದಂಥ ಬೆಳೆಗಳು ಯಾವುದೋ ಒಂದು ವೇರ್ಹೌಸು, ಆಮೇಲೆ ನಮ್ಮದು ಪತ್ತಿನ ಸಹಕಾರ ಸಂಘದ ಗೌಡನ್ನು ಎಲ್ಲರೂ ಇಟ್ಟು ರಸೀದಿ ತಂದು ಕೊಟ್ರೆ, ಆ ರಸೀದಿ ಮೇಲೆ ಆ ಉತ್ಪನ್ನಗಳ 60% ಮೌಲ್ಯ ಅಥವಾ ಗರಿಷ್ಠ 2 ಲಕ್ಷವರೆಗೆ ಕೊಡ್ತಾರೆ. ಆದ್ದರಿಂದ ನಮ್ಮ ರೈತರು ದಯವಿಟ್ಟು, ನಾವು APMC ಅಧ್ಯಕ್ಷ ಇದ್ದಾಗ ನೂರಾರು ರೈತರಿಗೆ ಈ ರೀತಿಯಾದಂಥ ಒಂದು ವ್ಯವಸ್ಥೆ ಮಾಡಿದ್ರಿಂದ ಆ ಮಾರುಕಟ್ಟೆಯಲ್ಲಿ ಬೆಲೆ ಏರೋಕ್ಕೆ ಜಾಸ್ತಿ ಆಯಿತು. ಆದ್ದರಿಂದ ಈ ಮೂಲಕ ತಮ್ಮ ಮೂಲಕ ನಾವು ವಿನಂತಿ ಮಾಡ್ಕೊಳ್ಳೋದು, ನಾವು ಪಾಂಪ್ಲೆಂಟ್ಸ್ನು ಕೂಡ ತಮಗೆಲ್ಲ ಕೊಟ್ಟಿದ್ದೀನಿ. ರೈತರು ತಾವೆಲ್ಲರೂ ಗಡ್ಬಡ್ ಮಾಡಿ ನೀವು ಒಮ್ಮೆ ಮಾರ್ಕೆಟಿಗೆ ತರೋದ್ರಿಂದ ಬೆಲೆ ಇಳಿತದೆ. ಅದಕ್ಕೆ ದಯವಿಟ್ಟು ತಮ್ಮ ಉತ್ಪನ್ನಗಳನ್ನು ಇವತ್ತು ಗೋಡೌನ್ಗಳಿಟ್ಟು ರಸೀದಿ ತೊಗೊಂಡು, ಆ ರಸೀದಿ ಮೇಲೆ ಇವತ್ತು ಸುಮಾರು 180 ದಿವಸಗಳವರೆಗೆ ನೀವು ಅಲ್ಲಿ ಇಡ್ಬೋದು. ಬರೀ 3%, 4%, 6% ಲಾಸ್ಟ್ವರೆಗೆ ಬಡ್ಡಿ. ಯಾಕೆ ರೈತರು ಮಾಡ್ತಾಯಿಲ್ಲ? ಅದು ಮಾಡಬೇಕು. ಅದು ಮಾಡಲಿಕ್ಕೆ ಇನ್ನೊಂದು ಕೊರತೆ ಇದೆ. ಏನು ಕೊರತೆ ಇದೆ ಅಂದ್ರೆ, ಇವು ವೇರ್ಹೌಸ್ಗಳು ಈ ಕಲಬುರಗಿ ಸುತ್ತಮುತ್ತ ಮತ್ತು ಹೆಡ್ ಕ್ವಾರ್ಟರ್ ಅಫ್ಜಲ್ಪುರದಂತಲ್ಲಿ ಇರ್ತಾವೆ ಅಥವಾ ಚಿಂಚೋಳಿ ಅಂತ ಇರ್ತಾವೆ. ಆದ್ರೆ ಗ್ರಾಮೀಣ ಮಟ್ಟದಲ್ಲಿ ಇರಲಾರದ ಸಲುವಾಗಿ ಅವರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಇಲ್ಲ, ತಂದಿಡಬೇಕಂತ ಮಾಹಿತಿ ಇಲ್ಲ. ಆದ್ದರಿಂದ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡೋದೇನೆಂದ್ರೆ, ಏನು ಈ ಹಿಂದೂ ಕೂಡ ನಾವು ಲಾಸ್ಟ್ ಟೈಮ್ ನಮ್ಮ KKRDB ಕೂಡ ಮನವಿ ಸಲ್ಲಿಸಿದ್ದೀವಿ. ಇವತ್ತು ಕೂಡ ನಾಳೆ 6ನೇ ತಾರೀಕು 7ನೇ ತಾರೀಕಿನ ದಿವಸ ಏನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಬಜೆಟ್ ಮಂಡನೆ ಮಾಡೋರಿದ್ದೀರಿ. ನೀವು ಪ್ರಾಯೋಗಿಕವಾಗಿ ಕಲಬುರಗಿ ಜಿಲ್ಲೆ ಅಂತ ತೊಗೊಳ್ರಿ. ಇಲ್ಲಪ್ಪ ಅಂದ್ರೆ ನಮ್ಮ KKRDBದಿಂದ ಆದರೂ ಕೂಡ ಇವತ್ತಿನ ದಿವಸ ಪ್ರತಿಯೊಂದು ಜಿಲ್ಲಾ ಪಂಚಾಯತಿ ಕ್ಷೇತ್ರಕ್ಕೆ ಕನಿಷ್ಠ ಒಂದು 1000 ಮೆಟ್ರಿಕ್ ಟನ್, ಒಂದು 10,000 ಚೀಲ ಹಿಡಿಯಂಥದ್ದು ಒಂದು ಗೋಡೌನ್ಗಳು ನೀವು ಮಾಡಬೇಕು. ಆ ಗೋಡೌನ್ ಮಾಡೋದ್ರಿಂದ ರೈತರು ಅವೈಲಬಿಲಿಟಿ ಅಲ್ಲೇ ಅದ. ಈಗ ಚೌಡಾಪುರಕ್ಕೆ ಅದ ಅಂದ್ರೆ ಅಲ್ಲಿ ಚೌಡಾಪುರ ಸುತ್ತಮುತ್ತವ್ರು ಬರ್ತಾರೆ. ಈಗ ಅದೇ ಕರ್ಜಿಗೆ ಅದ ಅಂದ್ರೆ ಸುತ್ತಮುತ್ತವ್ರು ಬರ್ತಾರೆ. ಯಡ್ರಾಮಿ ಅದ ಅಂದ್ರೆ ಸುತ್ತಮುತ್ತ ಬರ್ತಾರೆ. ಆ ಗ್ರಾಮೀಣ ಭಾಗದಾಗ ಅದು ಇರಲಾರ ಸಲುವಾಗಿ ಈ ತೊಂದರೆ ಅನುಭವಿಸ್ಲಿಕತ್ತಾರೆ.
ಅದಕ್ಕೆ ನಾವು ದೂರದೃಷ್ಟಿ ಇಟ್ಕೊಂಡು ರೈತರಿಗೆ ಶಾಶ್ವತವಾದಂಥ ಒಂದು ಸ್ಪರ್ಧಾತ್ಮಕ ಬೆಲೆ ಸಿಗೋ ನಿಟ್ಟಿನಲ್ಲಿ ನಾವು ಒಂದು ಪ್ರಯತ್ನ ಮಾಡಬೇಕು. ಆದ್ದರಿಂದ ಸುಮಾರು ನಮ್ಮಲ್ಲಿ 47 ಜಿಲ್ಲಾ ಪಂಚಾಯತ್ ಕ್ಷೇತ್ರವ, 3 ಹೆಚ್ಚಿಗಾಗಿ ಒಂದು 50 ಜಿಲ್ಲಾ ಪಂಚಾಯತ್ ಕ್ಷೇತ್ರ. ಒಂದು ಗೋಡೌನ್ ವೇರ್ಹೌಸ್ ಮಾಡಬೇಕಂದ್ರೆ 3 ಕೋಟಿ ರೂಪಾಯಿ ಬೇಕು. ಆದ್ದರಿಂದ 150 ಕೋಟಿ ಅದು ಹೋಯಿತು. ಅದೇ ರೀತಿಯಾಗಿ ಈಗ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್, ಹಣ್ಣು ಮತ್ತು ತರಕಾರಿ ಮಾರಾಟನೂ ಕೂಡ ಅದೇ ಮಾದರಿಯಲ್ಲಿ ಇವತ್ತಿನ ದಿವಸ ಇದೆ. ಅದಕ್ಕೂ ಕೂಡ ನೀವು ಪ್ರತಿಯೊಂದು ಜಿಲ್ಲಾ ಪಂಚಾಯತ್ ಕ್ಷೇತ್ರಕ್ಕೇ ಹೇಳ್ತಾ ಇಲ್ಲ, ನಾವು ಪ್ರತಿಯೊಂದು ಹೋಬಳಿಗಾದರೂ ಕೂಡ ನೀವು ಮಾಡಿರಿ. ಅಂದ್ರೆ ಎಲ್ಲಿ ಹೋಬಳಿಯಪ್ಪ ಅಂದ್ರೆ ನಮ್ಮಲ್ಲಿ 32 ಹೋಬಳಿ ಕಲಬುರಗಿ ಜಿಲ್ಲೆಯಲ್ಲಿ 32 ಹೋಬಳಿಗೂ ಕೂಡ ಮಾಡಿರಿ. ಹೀಗೆ ಒಟ್ಟು ಸೇರಿ ಸುಮಾರು 270 ಕೋಟಿ ರೂಪಾಯಿ, ಅದಕ್ಕೆ 3 ಕೋಟಿ 75 ಲಕ್ಷ ರೂಪಾಯಿ ಅಂದಾಜು ಒಂದು ಕೋಲ್ಡ್ ಸ್ಟೋರೇಜ್ 1000 ಮೆಟ್ರಿಕ್ ಟನ್ ಮಾಡೋಕ್ಕಾಗ್ತದೆ. ಅದಕ್ಕೆ ಸರ್ಕಾರಕ್ಕೆ ನಮ್ಗೆ ಒತ್ತಾಯ ಏನದಪ್ಪ ಅಂದ್ರೆ ಕನಿಷ್ಠ 270 ಕೋಟಿ ರೂಪಾಯಿ ನೀವು ಈ ಒಂದು ಬಜೆಟ್ನಲ್ಲಿ ಆದರೂ ಅನುಮೋದ ಇಡ್ರಿ, ಇಲ್ಲಾಂದ್ರೆ KKRDBಯಲ್ಲಿ ಇಟ್ಟು ಆ ರೈತರಿಗೆ ಒಂದು ಶಾಶ್ವತವಾದಂಥ ಒಂದು ಪರಿಹಾರ ಬೆಲೆ, ಒಂದು ಸ್ಪರ್ಧಾತ್ಮಕ ಮತ್ತು ಸ್ಥಿರತೆಯ ಬೆಲೆ ಇರಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕೆನ್ನುವಂಥ ಒಂದು ಮನವಿಯನ್ನು ತಮ್ಮ ಮುಖಾಂತರ ನಾವು ಮಾಡ್ತಾ ಇದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ರೈತ ಮುಖಂಡ ದಯಾನಂದ್ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ದೆಹಲಿಯಲ್ಲಿ ಬಿಜೆಪಿ ಗೆಲುವು ಸಾಧಿಸಿದ ಬೆನ್ನಲ್ಲೇ ಕಲಬುರಗಿಯಲ್ಲಿ ಬಿಜೆಪಿ ಮುಖಂಡರು ವಿಜಯೋತ್ಸವ ಆಚರಿಸಿದರು. ಜಿಲ್ಲಾ ಬಿಜೆಪಿ ಘಟಕದ ವತಿಯಿಂದ ನಗರದ ಎಸ್ವಿಪಿ ವೃತ್ತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪರ ಘೋಷಣೆ ಕೂಗಿ ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ತಿನ್ನಿಸುವ ಮೂಲಕ ಸಂಭ್ರಮಾಚರಣೆ ನಡೆಸಿದರು. ಭ್ರಷ್ಟಾಚಾರಕ್ಕೆ ಬೇಸತ್ತು ಮೋದಿ ಆಡಳಿತವನ್ನು ಮೆಚ್ಚಿ ದೆಹಲಿ ಮತದಾರರು ಬಿಜೆಪಿ ಪಕ್ಷವನ್ನ ಗೆಲ್ಲಿಸಿದ್ದಾರೆ ಎಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. भारत माता की, बोलो भारत माता की। नरेंद्र मोदी जी तुम आगे बढ़ो, हम तुम्हारे साथ हैं। नरेंद्र मोदी जी तुम आगे बढ़ो, हम तुम्हारे साथ हैं। बोलो भारत माता की जय, भारतीय जनता पक्ष की जय। और उन्होंने उनके साथी को भी धोखा दिया है, उनको धोखा दिया है। ऐसे ವಿಜಯೋತ್ಸವದಲ್ಲಿ ಬಿಜೆಪಿ ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಅಶೋಕ್ ಬಗ್ಲಿ, ಅವಣ್ಣ ಮ್ಯಾಕೆರಿ, ಧರ್ಮಣ್ಣ ಇಟ್ಗಾ, ಸಂತೋಷ್ ಹಾದಿಮನಿ, ಶೋಭಾ ಬಾಣಿ ಸೇರಿದಂತೆ ಅನೇಕರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.
ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಮಕ್ತಂಪುರ್ ಬಡಾವಣೆಯಲ್ಲಿ ಅದ್ದೂರಿಯಾಗಿ ಜರುಗಿದ ರೇವಣಸಿದ್ದೇಶ್ವರ ಜಾತ್ರೆ ಉತ್ಸವ. ರೈತರಿಗೆ ಶಾಶ್ವತ ಬೆಲೆ ನೀಡುವಂತೆ ಮಾಜಿ ಎಪಿಎಂಸಿ ಅಧ್ಯಕ್ಷ ಅವ್ವಣ್ಣ ಮ್ಯಾಕೇರಿ ಒತ್ತಾಯ. ಇದೇ ಹೊತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.